ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋ ವೆರಿ ಸಿಂಪಲ್ ಮತ್ತೆ ಬೇಗ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಸ್ಕಿನ್ ಕೇರ್ ಬಗ್ಗೆ. ಸೊ ನನ್ನ ಸ್ಕಿನ್ ಕೇರ್ನ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ಗೊತ್ತಾಗುತ್ತೆ. ಈಗ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಫೇಸ್ ಮಾಸ್ಕ್ ಹಾಕೊತಾ ಇದ್ದೀನಿ. ಸೊ ನನ್ನ ಹತ್ರ ಒಂದು ವಿಟಮಿನ್ ಸಿದು ಫೇಸ್ ಮಾಸ್ಕ್ ಇದೆ, ಮತ್ತೆ ನಿಯಾಸನಮೈಡ್ದೊಂದು ಫೇಸ್ ಮಾಸ್ಕ್ ಇದೆ. ಸೊ ನಾನಿವತ್ತು ವಿಟಮಿನ್ ಸಿ ಯೂಸ್ ಮಾಡ್ತಿದ್ದೀನಿ, ಸ್ವಲ್ಪ ಗ್ಲೋ ಬೇಕು. ಸೊ ಇದನ್ನ ಟ್ರೈ ಮಾಡ್ತೀನಿ. ಅದಾದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಬಂದಿದೆ, ಮತ್ತೆ ನನಗೆ ಬ್ಲ್ಯಾಕ್ ಹೆಡ್ಸ್ ಅಂಡ್ ವೈಟ್ ಹೆಡ್ಸ್ನ ನಾನು ರಿಮೂವ್ ಮಾಡ್ಕೊತೀನಿ. ಇವಾಗ ಇದನ್ನ ಓಪನ್ ಮಾಡಿ 15 ಮಿನಿಟ್ಸ್ ಫೇಸ್ಗೆ ಹಾಕೊಬೇಕು. ಸೊ 15 ಮಿನಿಟ್ಸ್ ಬಿಟ್ಟು ನೋಡೋಣ. ನಾನು ಇದನ್ನ ಜೂಡಿಯೋಯಿಂದ ಎತ್ಕೊಂಡ್ಬಂದೆ, ತಗೊಂಡು ಬಂದೆ. ಓಕೆ, ವಿಟಮಿನ್ ಸಿ ಗ್ಲೋ ಶೀಟ್ ಮಾಸ್ಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ. ಸೊ ಈ ಥರ ಬರುತ್ತೆ. ನೋಡ್ತಾ ಇದ್ದೀರಾ, ನೀರ ಬಿಟ್ಟು ಬಿಡಿಸೋದು ಓಪನ್ ಮಾಡ್ಕೋಬೇಕು. ಕಣ್ಣಿದೆ ಸಿಕ್ಕು ಕಣ್ಚಿಟ್ಟು ನೋಸ್ ಕೂಡ ನೀಟಾಗಿ ಓಪನ್ ಮಾಡಬೇಕು. ನೋಸ್ ಮಾಡು, ನಾನು ನೋಸ್ ಹಿಂಗಾಗುತ್ತೆ ನೋಡಬೇಕು. ಓಕೆ, ಹಾಕೋಣ. ನನ್ನ ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಫಾರ್ಮ್ ಆಗಿದೆ ನೋಸಲ್ಲಿ. ಅದನ್ನ ನಾನು ನೀಟಾಗಿ ರಿಮೂವ್ ಮಾಡ್ಕೊತೀನಿ. ನೀವು ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ನ ಮನೆಯಲ್ಲೇ ರಿಮೂವ್ ಮಾಡ್ಕೊಬೋದು, ಸಲೂನ್ ಹೋಗೋದು ತಪ್ಪುತ್ತೆ. ಕರೆದರೂ ಕೇಳದೆ ಆ್ಯಂಡ್ ನಾನು ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಅದಕ್ಕೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನು ನನ್ನ ವಿಡಿಯೋನ ಯಾರ್ಯಾರು ನೋಡಿಲ್ಲ, ಸೊ ಯಾರ್ಯಾರಿಗೆ ಡಾರ್ಕ್ ಸರ್ಕಲ್ಸ್ ಇದೆ ಸೊ ಅವರೆಲ್ಲ ವಿಡಿಯೋನ ನೋಡಿ. ನಿಮಗೆ ಒಳ್ಳೆ ರಿಸಲ್ಟ್ ಇದೆ. ಅದು ಮಾತಾಡ್ತಾ ಇದ್ರೆ ಹಂಗೆ ಹೋದ್ರು. ಎಲ್ಲ ಮೆಡಿಕಲ್ಸಲ್ಲೂ ಸಿಗುತ್ತೆ ವಿಟಮಿನ್ ಸಿದು ಮಾಸ್ಕ್ ಶೀಟು. ಸೊ ತಗೊಂಡು ನೀವು ವೀಕ್ಲಿ 1 ಟೈಮ್ ಯೂಸ್ ಮಾಡಿದ್ರೆ ಸಾಕು, ತುಂಬಾ ಒಳ್ಳೇದು. ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಅವಾಗ ನೀವು ಯೂಸ್ ಮಾಡ್ಕೊಂಬಿಡಿ. ಬಿಕಾಸ್ ನಿಮ್ಮ ವರ್ಕ್ಸ್ ಇರುವಾಗ ನಾವು ಏನು ಸ್ಕಿನ್ ಕೇರ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ನಿಮ್ಗೆ ಯಾವಾಗ ಫ್ರೀ ಸಿಗುತ್ತೆ ಆವಾಗಲೇ ನೀವು ಸ್ಕಿನ್ ಕೇರ್ಗಳನ್ನ ಮಾಡ್ಕೊಂಬಿಡ್ಬೇಕು. ಓಕೆ, ರಿಮೂವ್ ಮಾಡ್ತಾ ಇದ್ದೀನಿ ಇವಾಗ ನಾನಿದು.
ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ. ಇದು ಇನ್ಸ್ಟೆಂಟ್ ಗ್ಲೋಗೋಸ್ಕರ ಯೂಸ್ ಮಾಡೋದು. ನಿಮಗೆ ಎಲ್ಲಿಗಾದ್ರೂ ಫಂಕ್ಷನ್ಸ್ ಏನೇ ಇವೆಂಟ್ಸ್ ಹೋಗಬೇಕು ಅಂತ ಹೇಳಿದ್ರೆ ಬಿಫೋರ್ ಮೇಕಪ್ ನೀವು ಮಾಸ್ಕ್ನ ಯೂಸ್ ಮಾಡಬಹುದು. ಮಾಡಿಬಿಟ್ಟು ಒಂದು 10 to 15 ಮಿನಿಟ್ಸ್ ಬಿಟ್ಟು ಇದನ್ನು ರಿಮೂವ್ ಮಾಡಿ ಆಮೇಲೆ ನೀವು ಫೇಸ್ಗೆ ಮೇಕಪ್ನ ಅಪ್ಲೈ ಮಾಡ್ಕೊಬೋದು. ಸೊ ಇದು ಫಿನಿಶ್ ಆಗಿದೆ. ಇವಾಗ ಮತ್ತೆ ನಾನು ಫೇಸ್ ವಾಶ್ನ ಮಾಡ್ಕೊಂಬರ್ತೀನಿ. ಅದಾದಮೇಲೆ ನಾನು ನನ್ನ ಏನು ಹೇಳ್ತಾರೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ನ ರಿಮೂವ್ ಮಾಡ್ಕೊತೀನಿ. ಸೊ ಚಿಕ್ಕ ಎಕ್ವಿಪ್ಮೆಂಟ್ ರಿಮೂವ್ ಮಾಡೋಕ್ಕೆ ನೋಸಲ್ಲಿ ಹಾಗೆ ಈ ಏರಿಯಾದಲ್ಲಿ. ಸೊ ಇವಾಗ ಫಸ್ಟ್ ನಾನು ನನ್ನ ಫೇಸ್ನ ವಾಶ್ ಮಾಡಿಕೊಂಡು ಬರ್ತೇನೆ. ವಾಶ್ ಆಯಿತು. ಇವಾಗ ಬಂದು ನಾನು ನೋಸಲ್ಲಿ ಮತ್ತು ಈ ಪಾರ್ಟಲ್ಲಿ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ನ ರಿಮೂವ್ ಮಾಡ್ಕೊತೀನಿ. ವೈಟ್ ಹೆಡ್ಸ್ ಇದೆ, ಸೊ ಫಸ್ಟು ನಾನು ಇದನ್ನು ಕ್ಲಿಯರ್ ಮಾಡ್ಕೊತೀನಿ. ಸ್ವಲ್ಪ ಸ್ಕಿನ್ನ ಟೈಟ್ ಮಾಡ್ಕೊಬೇಕು. ಅಷ್ಟು ಈಸಿಯಾಗಿ ರಿಮೂವ್ ಆಗಲ್ಲ, ಇದು ತುಂಬಾನೇ ಕಷ್ಟ, ಮತ್ತೆ ಬೇಗ ರೆಡ್ನೆಸ್ ಆಗುತ್ತೆ, ಪೇನ್ ಕೂಡ ಆಗುತ್ತೆ. ಸ್ವಲ್ಪ ಪರವಾಗಿಲ್ಲ. ಓಕೆ, ಇವಾಗ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡ್ಕೊತೀನಿ. ಏನು ಇಷ್ಟೊಂದು ಪೇನ್ ಆಗುತ್ತೆ? ನೀವು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಅದನ್ನ ಈ ಪ್ರೋಸೆಸ್ ಮಾಡುವಾಗ ನೀವು ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಸೊ ಇವಾಗ ಇದು ಕಂಪ್ಲೀಟ್ ಆಯಿತು. ಫೈನಲಿ ಮಾಯಿಶ್ಚರೈಸರ್ ಹಾಕಿ ಫಿನಿಶ್ ಮಾಡಿಬಿಟ್ಟಿನಿ. ನೋಸ್ ಸ್ವಲ್ಪ ಜಾಸ್ತಿನೇ ರೆಡ್ ಆಯಿತು, ಬಿಕಾಸ್ ನಾನು ಸ್ವಲ್ಪ ಎಳ್ದು ಬ್ಲ್ಯಾಕ್ ಹೆಡ್ಸ್ ತೆಗಿಯೋಕ್ಕೆ ಟ್ರೈ ಮಾಡಿದೆ. ನೀವು ರೆಡ್ನೆಸ್ ಕಮ್ಮಿ ಮಾಡ್ಕೋಬೇಕು, ಎಲ್ಲಾದರೂ ಸಡನ್ನಾಗಿ ಹೋಗ್ಬೇಕು, ಈ ಥರ ಆಗೋಗಿದೆ ಅಂತ ಅಂದರೆ ನೀವು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊಳ್ಳಿ, ನಿಮಗೆ ಇಮಿಡಿಯೇಟ್ ಕಮ್ಮಿ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಡೌಟ್ಸ್ ಇಲ್ಲ, ಏನಾದರೂ ಕ್ವಶನ್ಸ್ ಕೇಳಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಹಾಗೆ ನಿಮ್ಗೆ ಏನಾದರೂ ಹೆಲ್ತ್ ಟಿಪ್ಸು ಇಲ್ಲಾಂದರೆ ಮೇಕಪ್ ರಿಲೇಟೆಡ್ ಏನಾದರೂ ಟಿಪ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಲಾಟ್ಸ್ ಆಫ್ ಲವ್.